ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಅಕ್ಕಿ ರೊಟ್ಟಿ ಅಂದರೆ ಉಬ್ಬೋ ರೊಟ್ಟಿ ಮಾಡ್ತಾ ಇದ್ದೀವಿ. ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ಈಗ ಒಲೆ ಮೇಲೆ ನೀರು ಇಟ್ಕೊಂಡಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಮಳ್ಳು ನೀರಿಗೆ ಚೆನ್ನಾಗಿ ಬಾಯ್ಲ್ ಆಗಲಿ. ಮೊದಲಿಗೆ 1 ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೆ. ನೀರು ಮಳ್ಳಿದೆ. ಈಗ ಒಲೆನ ಸ್ಲಿಮ್ಗೆ ಇಟ್ಕೊಂಡು ಈಗ ಸೇರಿಸ್ಕೊಳ್ಳೋಣ ನಿಧಾನಕ್ಕೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದೆ. 2 ನಿಮಿಷ ಸ್ಲಿಮ್ ಆಗಿ ಕುಕ್ ಆಗಲಿ. ತಟ್ಟೆ ಮುಚ್ಚೋಣ. ಈಗ 2 ನಿಮಿಷ ಆಗಿದೆ. ಸ್ಟವ್ ಆಫ್ ಮಾಡಿಕೊಂಡಿದೆ. ಈಗ ತಟ್ಟೆಗೆ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಇದು ಬಿಸಿ ಒಂದು ಸ್ವಲ್ಪ ಆಗಲಿ. ಬಿಸಿಲೇ ಚೆನ್ನಾಗಿ ಮಿತ್ಕೋಬೇಕು. ನೋಡಿ ಚೆನ್ನಾಗಿ ಮಿತ್ಕೊಂಡಿದೆ. ಈಗ ಒತ್ಕೊಳ್ಳೋಣ. ಈಗ ಒಂದು ಉಂಡೆ ಕಟ್ಕೊಳ್ಳೋಣ ಅಕ್ಕಿದು. ಈಗ ಉಂಡೆ ಕಟ್ಕೊಂಡಿದೆ. ಅಕ್ಕಿ ಹಿಟ್ಟಲ್ಲಿ ಹತ್ಕೊಂಡು ಒತ್ಕೊಳ್ಳೋಣ. ನೋಡಿ ರೌಂಡಿಗೆ ಬರ್ಬೇಕಾದ್ರೆ ಒಂದು ಬೌಲ್ನಲ್ಲಿ ಈಗ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ರೌಂಡ್ ಬಂದಿದೆ. ಆಮೇಲೆ ಒಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಲೈಟಾಗಿ ಒತ್ಕೊಳ್ಳೋಣ. ಕ್ಲೀನಾಗಿ ರೌಂಡಾಗಿ ಬರುತ್ತೆ. ನೋಡಿ ಈಗ ಅಕ್ಕಿ ರೊಟ್ಟಿ ಹಾಕ್ಕೊಳ್ಳೋಣ. ಒದ್ದೆ ಬಟ್ಟೆಲಿ ಈ ರೀತಿ ಬಿಳಿ ಬಟ್ಟೆಲಿ ಪ್ರೆಸ್ ಮಾಡೋಣ. ಮೃದುವಾಗಿ ಬರುತ್ತೆ. 2 ಥರ ಮಾಡೋದನ್ನ ತೋರಿಸ್ತೀನಿ. ಈಗ ಮಗ್ಚಾಕೋಣ. ಈಗ ಪ್ರೆಸ್ ಮಾಡೋಣ. ಚೆನ್ನಾಗಿ ಮೃದು ಆಗುತ್ತೆ. ನೋಡಿ ಹೇಗೆ ಉಬ್ಬಿ ಬರ್ತಿದೆ ರೊಟ್ಟಿ. ನೋಡಿ ಚೆನ್ನಾಗಿ ಉಬ್ಕೊಂಡು ಬಂದಿದೆ. 2 ಕಡೆನೂ ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ತಟ್ಟೆಗೆ ಹಾಕ್ಕೊಳ್ಳೋಣ. ಈಗ ಇನ್ನೊಂದು ರೀತಿ ಮಾಡೋದು ತೋರಿಸ್ತಿದ್ದೀನಿ. ಮೊದಲಿಗೆ ತವ ಮೇಲೆ ಹಾಕ್ಕೊಳ್ಳೋಣ. ಒದ್ದೆ ಬಟ್ಟೆಲಿ ಪ್ರೆಸ್ ಮಾಡೋಣ. ಈಗ ಮಗ್ಚಾಕೋಣ. ಈಗ ಜಲ್ದಿ ಇಟ್ಕೊಳ್ಳೋಣ. ಅದರ ಮೇಲೆ ಅಕ್ಕಿ ರೊಟ್ಟಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ನೋಡಿ ಈಗಾಗಿದೆ. ತಟ್ಟೆಗೆ ಹಾಕ್ಕೊಳ್ಳೋಣ. ಉಬ್ಬಿದ ಅಕ್ಕಿ ರೊಟ್ಟಿ ಜೊತೆ ಸೇವೆಯಲು ಉಪ್ಪಿನಕಾಯಿ ಕೂಡ ರೆಡಿ ಇದೆ. ಉಪ್ಪಿನಕಾಯಿ ಜೊತೆ ಯಾವುದರ ಗ್ರೇವಿ, ಪಲ್ಯ ಮತ್ತು ಚಟ್ನಿಗಳ ಜೊತೆ ಕೂಡ ಈ ಉಬ್ಬಿದ ಅಕ್ಕಿ ರೊಟ್ಟಿ ಸವಿಬೋದು. ಸಾಫ್ಟ್ ರೊಟ್ಟಿ ಅಥವಾ ಅಂತಾರೆ. ತುಂಬಾ ಚೆನ್ನಾಗಿರ್ತದೆ. ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ. ಈಗ ಟೇಸ್ಟ್ ಮಾಡಿ ನೋಡಿರ್ತೀನಿ ಹೇಗಿದೆ ಅಂತ. ನೋಡಿ ಎಷ್ಟು ಮೃದುವಾಗಿ ಬಂದಿದೆ. ಸೊ 2 ಥರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಈಗ ಮತ್ತೊಂದು ರೀತಿಯಲ್ಲಿ ಮಾಡಿದ್ರಲ್ಲಿ ತೋರಿಸ್ತೀನಿ ನೋಡ್ತೀನಿ. ಇದು ಕೂಡ ತುಂಬಾ ಸಾಫ್ಟಾಗಿ ಫ್ಲಫಿಯಾಗಿ ಬಂದಿದೆ.
ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಸಂಜೆ ಡಿನ್ನರ್ಗೆ ಸೂಪರಾಗಿರುತ್ತದೆ. ಪಲ್ಯ ಜೊತೆ ಚಟ್ನಿ ಜೊತೆ ಕೂಡ ಚೆನ್ನಾಗಿರ್ತದೆ. ಹಾಗೆ ತುಪ್ಪದ ಜೊತೆ, ಚಟ್ನಿ ಪುಡಿ ಜೊತೆ, ಮೊಸರು ಜೊತೆ ಕೂಡ ಸವಿಬೋದು. ನೀವೇನಾದ್ರು ನಮ್ಮ ಈ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ